ಹೇಗಿದ್ದೀರಾ? ಏನು ಸರ್ ನಮಗೆ ಚೆನ್ನಾಗಿರೋದು. ತುಂಬ ದಿವಸ ಆಯಿತು, ಹುಷಾರಿರಲಿಲ್ಲ. ಎಲ್ಲ ಗೊತ್ತಲ್ಲ ನಿಮಗೆ, ಕೊಡೋದು ಇದೆ. ಒಂದು ದಿವಸ ಬಂದಿಲ್ಲ ಅಂದರೆ ಎಲ್ಲ ತಲೆ ಮೇಲೆ ಬಡ್ಡಿ ಅದೆಲ್ಲ ತೊಗೊಂಡಿದ್ದೀವಿ, ಕೂತ್ಬಿಡುತ್ತೆ. ಏನು ಮಾಡೋದಣ್ಣ, ಹೆಂಗೋ ಬಾಳ್ತಾ ಇದ್ದೀವಿ. ಬಾಳು ದೊಡ್ಡ ದೊಡ್ಡ ಇದೆ, ಕೋಟಿ ಇದೆ, ಬಾಳ್ತಾ ಇದ್ದಾರೆ. ಕಷ್ಟ ಅನ್ನೋದು ಬಡವರಿಗೆ ಊಟ ಥರ ಎತ್ತಿ ತಲೆ ಮೇಲೆ ಇಟ್ಕೋಬೇಕು, ಏನು ಮಾಡೋಕ್ಕಾಗಲ್ಲ. ಎಷ್ಟಂತ ತಡೆಯೋದು ಸ್ವಾಮಿ, ನಮ್ಗೆ 60 ವರ್ಷ ಆಗಕ್ಕೆ ಬಂತು ಸ್ವಾಮಿ, ಇನ್ನೂ ಮಾಡಿ ಅಂದ್ರೆ ಎಲ್ಲಿಂದ ಸ್ವಾಮಿ ಮಾಡೋದು? ನಾವು ಹೋದ ಜನ್ಮದಲ್ಲಿ ಏನು ಮಾಡ್ಕೊಂಬಂದಿರ್ತೀವೋ ಅದು ಈ ಜನ್ಮದಲ್ಲಿ ಈ ಥರ ದೇವರು ಕಷ್ಟಪಡ್ತ ಅಂತ ಹೇಳ್ಬಿಟ್ಟು ನಾವು ಯಾವುದೇ ನಾವು ಮೈಗಳ ಥರ ಮಾಡ್ತೀವಿ. ನೋಡಿ ತುಂಬ ದಿವಸ ಆಯಿತು ಸ್ವಾಮಿ ನಾವು. ಅದಕ್ಕೆ ನಾನು ಗಾಡಿ ತಿರ್ಸ್ಕೊಂಡು ಹೋಗ್ತಿದ್ದೆ, ಸ್ವಲ್ಪ ಕೆಲಸ ಮಾಡ್ಸೋಣ ಅಂತ ಬಂದೆ. ಭಾಳ ದಿನಗಳಾಯ್ತು ನೋಡಿ. ನಾವು ನಿಮಗೆ ಸ್ವಲ್ಪ ದಿನ ಏನೋ ಮೈ ಹುಷಾರಿಲ್ಲ ಅಂತ ಕೇಳ್ಪಟ್ಟಿದ್ದೆ. ಹೌದು ಸರ್, ಇಲ್ಲಿಲ್ಲ, ಹುಷಾರಿದ್ದಲೇ ಇದ್ದೆ. ಆಪರೇಷನ್ ಬೇರೆ ಆಯಿತು, ಆಪರೇಷನ್ ಆಯಿತು. ಡಾಕ್ಟರ್ ಹೇಳ್ತಾನೆ ಕೆಲಸ ಮಾಡಬೇಡಿ ಅಂತಾರೆ, ಮಾಡಿಲ್ಲ ಅಂದರೆ ಹೊಟ್ಟೆ ನಡೆಯಲ್ಲ. ಆಮೇಲೆ ಬಡ್ಡಿ ಕಟ್ಟಬೇಕು, ಮಕ್ಕಳು ನೋಡಬೇಕು, ಅವ್ರಿಗೆ ಓದಿಸ್ಬೇಕು. ಈಗ ಓದಿಸಿ ಅಂತ ಬೇರೆ ಹೇಳಿದ್ದಾರೆ, ಓದಿಸ್ತಾ ಇದ್ದೀವಿ. ಅದು ಫಲ ಸಿಗ್ತಲ್ಲ, ಕೆಲಸಗಳು ಸಿಗ್ತಲ್ಲ ಮಕ್ಕಳಿಗೆ. ಏನು ನೋಡಿ, ಯಾವಾಗಲೂ ನಮ್ಮ ಕೆಲಸ ನಮ್ಗೆ ಕಾಪಾಡುತ್ತೆ, ನಮಗೆ ಆಟ ಕಾಪಾಡುತ್ತೆ, ನಿಮಗೆ ಗಿರೀಶ್ ಕೆಲಸ ಕಾಪಾಡುತ್ತೆ. ಅವ್ರವ್ರ ವೃತ್ತಿ ಅವ್ರವ್ರಿಗೆ ಕಾಪಾಡುತ್ತೆ. ಕೆಲಸನೇ ದೇವರಂತ ಮಾಡ್ತಾ ಇದ್ರೆ ಒಂದಲ್ಲ ಒಂದು ರೀತಿಯಲ್ಲಿ ಭಗವಂತ ಒಳ್ಳೇದು ಮಾಡ್ತಾನೆ. ಯಾವಾಗ ಮಾಡ್ತಾನೆ ಸ್ವಾಮಿ, ಮಾಡಿದ್ರೆ ಸಾಕು. 60 ವರ್ಷ ಆಯ್ತಲ್ಲ ಸ್ವಾಮಿ. 60 ಮನುಷ್ಯ 100 ವರ್ಷ ಬದುಕ್ತಾನೆ, 100 ವರ್ಷದಲ್ಲಿ ಸುಖ ಕೊಡ್ತಾನೆ. ಆಯ್ತು ಸ್ವಾಮಿ, ನಿಮ್ಮ ಆಶೀರ್ವಾದ ಇದ್ರೆ ಎಲ್ಲ ಯಾವತ್ತಿದ್ರು ಒಳ್ಳೇದಾಗುತ್ತೆ. ದೇವ್ರು ಒಳ್ಳೇದು ಮಾಡ್ತಾರೆ. ಸರಿ, ಹೊಡಿರಿ ಬೇಗ.